ಹಿಂದಿನ ಸಂಚಿಕೆಯಲ್ಲಿ ಭಾರತದ ಬಗ್ಗೆ ಫ್ಲಾರೆನ್ಸಳ ಚಿಂತನೆಗಳು ಏನಿತ್ತು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿದೆವು. ಜೀವನದುದ್ದಕ್ಕೂ ವೈದ್ಯಕೀಯ ಸೇವೆಯಲ್ಲಿ ದೇವರನ್ನು ಕಂಡ ಫ್ಲಾರೆನ್ಸಳ ಅಂತಿಮ ದಿನಗಳು ಹೇಗಿದ್ದವು ಎಂಬುದನ್ನು ಈ ಕೊನೆಯ ಸಂಚಿಕೆಯಲ್ಲಿ ತಿಳಿಯೋಣ. ಎಲ್ಲರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ರೋಗಿಯಾಗಿದ್ಲು. ರೋಗಿ ಆದಮೇಲೆ ನಾನು ಯಾಕೆ ಮನೇಲಿರಲಿ? ಅವ್ರ ತಾಯಿ ಕೂಡ ವಯಸ್ಸಾಗಿತ್ತು. ಅವಳು ಕೂಡ ಸ್ವಲ್ಪ ದಿವಸದಲ್ಲೇ ಅವಳು ತೀರ್ಕೊಳ್ಳಾಗ ಅವಳು ಹೋಗ್ತಾಳೆ, ಅವಳ ಸೇವೆನೂ ಮಾಡ್ತಾಳೆ. ಅವಳು ಎಷ್ಟೇ ಅಪೋಸ್ ಮಾಡಿದ್ರು ಕೂಡ ಅಕ್ಕ ಕೂಡ ತೀರ್ಕೊಳ್ತಾಳೆ. ಅವಾಗಲೂ ಸಹಾಯವಾಗಿ ಇವಳು ಹೋಗ್ತಾಳೆ, ಅವಳು ಸೇವೆ ಮಾಡ್ತಾಳೆ. ನರ್ಸ್ ಆದ್ಮೇಲೆ ಮಾಡಲೇಬೇಕಲ್ಲ, ತಂದೆ ತಾಯಿ ಋಣ ತೀರಿಸ್ತಾಳೆ, ಎಲ್ಲ ಮಾಡ್ತಾಳೆ ಅವಳು ಪಾಪ. ಆದರೆ ಕೊನೆಗೆ ನನ್ನ ಯಾರು ನೋಡ್ಕೊಳ್ತಾರೆ? ನನಗೂ ವಯಸ್ಸಾಯ್ತಲ್ಲ, ನಾನು ರೋಗಿ ಆಗಿಬಿಟ್ಟಿದ್ದೀನಲ್ಲ. ಅವಳ ಮನಸ್ಸಲ್ಲಿ ಅವಾಗ ಬರುತ್ತೆ. ಸಂತ ಥಾಮಸ್ ಆಸ್ಪತ್ರೆ ಅವಾಗ ಫೇಮಸ್ ಆಗಿತ್ತು, ಅದು ಈಗಲೂ ಫೇಮಸ್. ಲಂಡನ್ನಲ್ಲಿ ಸಂತ ಥಾಮಸ್ ಆಸ್ಪತ್ರೆ, ಸೈಂಟ್ ಥಾಮಸ್ ಅಂತಾರೆ. ಅಲ್ಲಿ ವಾರ್ಡ್ನಲ್ಲಿ ಸೇರ್ಕೊಂಡ್ಬಿಡ್ತೀನಿ ನಾನು ರೋಗಿಯಾಗಿ. ನಾನು ಅಲ್ಲಿ ಸೇರ್ಕೊಂಡ್ಬಿಟ್ಟು ರೋಗಿಯಾಗಿ ಇದ್ಬಿಡ್ತೀನಿ. ನಾನು ಕೊನೆ ತನಕ, ನಾನು ಸಾಯೋ ತನಕ ಅಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತಾರೆ. ಅವಳು ಫ್ರೆಂಡ್ಸ್ ಎಲ್ಲ ಬರ್ತಾಳೆ, ನೀನು ದಾದಿಯಾಗಿರ್ತೀಯ ಅಂತೀಯೋ ರೋಗಿಯಾಗಿರ್ಬೇಕು ಅಂತ ಹೇಳ್ತೀಯ, ನೀನು ಅಲ್ಲೋಗಿ ಆಸ್ಪತ್ರೆಗೆ ಯಾರು ಸೇರ್ತಾರೆ? ಯಾರು ಇದು ಹುಚ್ಚು ಕೆಲಸ ಮಾಡ್ತೀಯ ನೀನು, ಇದೆಲ್ಲ ಮಾಡೋಕ್ಕೋಗ್ಬೇಡ ನೀನು. ಅದರಿಂದ ನಿನಗೆ ತೊಂದರೆ ಜಾಸ್ತಿ ಆಗುತ್ತೆ ಹೊರತು, ನೀನಿದೆಯಾ ಅಂತ ಹೇಳಿ ಬಾಕಿಯವರು ಕೂಡ ತೊಂದರೆ ಅನುಭವಿಸ್ಬಿಡ್ತಾರೆ. ಅಯ್ಯೋ, ಇಂಥ ಪ್ರಸಿದ್ಧ ವ್ಯಕ್ತಿ ನಮ್ಮಲ್ಲಿದ್ದಾರೆ ಅಂತ ಹೇಳಿ ಅವ್ರಿಗೂ ಎಲ್ಲ ಒಂಥರ ಇದಾಗ್ಬೋದು, ಇರುಸು ಮುರುಸು ಹಾಕ್ಬೋದು. ಅದೆಲ್ಲ ಬೇಡ ಅಂತ ಹೇಳಿ ಅವನ ಫ್ರೆಂಡ್ ಒಬ್ಬರು ಜೋವೆಟ್ ಅಂತ ಇರ್ತಾನೆ, ಅವನು ಸಮಾಧಾನ ಮಾಡಿ, ನೀ ಆ ಕೆಲಸ ಅವ್ನು ಮಾಡಬೇಡಪ್ಪ ಅಂತ ಹೇಳಿ ನಿಲ್ಲಿಸ್ತಾನಂತೆ. ಆದರೆ ಅವಳಿಗೆ ಮನಸ್ಸನ್ನು ಒಂದು ಹತೋಟಿಯಲ್ಲಿ ಇಸ್ಕೊಂಡು ನೆಮ್ಮದಿ ಶಾಂತಿಗಳನ್ನ ನಾರಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ರು, ಅದು ಆಗಲಿಲ್ಲಂತೆ. ಏನು ಮಾಡ್ತಾಳೆ, ಕೊನೆಗೆ ಅವಳದೇ ಹೆಸರಿನಲ್ಲಿ ಶಿಕ್ಷಣ ಶಾಲೆ ಇತ್ತಲ್ಲ, ಅಲ್ಲಿ ಹೋಗಿ ಸೇರಿಕೊಂಡು ಅಲ್ಲಿಯೇ ಸ್ವಲ್ಪ ಕೆಲಸ ಮಾಡಿದ್ರೆ, ಇನ್ನೂ ಸ್ವಲ್ಪ ಚೆನ್ನಾಗಿದ್ದು ಮಾಡಿದ್ರೆ ಸುಧಾರಣೆ ತಂದರೆ ಒಳ್ಳೇದಾಗ್ಬೋದು ಅಂಥೇಳಿ ಅವಳು ಅಲ್ಲಿಗೆ ಶಾಲೆಯ ಬಗ್ಗೆ ಹೋಗ್ತಾಳಂತೆ. ಅಲ್ಲಿ ಸ್ವಲ್ಪ ತಗೊಳ್ತಾಳಂತೆ, ಏನು ಇಂಟ್ರೆಸ್ಟ್ ತಗೋತಾಳೆ. ಅವಳು ಏನು ಮಾಡ್ತಾಳೆ, ಒಬ್ಬ ದಾದಿಯ ತರಬೇತಿ, ನೋಡಿ ಭಾಳ ಮುಖ್ಯವಾಗಿದೆ ಇದು. ಒಬ್ಬ ದಾದಿಯ ತರಬೇತಿ ಮತ್ತು ವಿದ್ಯಾಭ್ಯಾಸ ಅಥವಾ ಯಾವುದೇ ವಿದ್ಯಾಭ್ಯಾಸ ಮತ್ತು ತರಗತಿಗಳಲ್ಲಿ ಎರಡು ಮುಖ್ಯ ಅಂಶಗಳಿರಬೇಕೆಂದು ಪ್ರತಿಪಾದಿಸ್ತಾಳೆ. ಮೊದಲನೇದಾಗಿ, ಜ್ಞಾನ ಸಂಪಾದನೆ ಮಾಡುವುದರಿಂದ ವಿದ್ಯೆಯನ್ನು ಹೊಂದಬಹುದು. ಜ್ಞಾನ ಸಂಪಾದನೆ ಪಡೆದಿದ್ದರ ರುಜುವಾತು ಸೂಕ್ಷ್ಮ ಪರೀಕ್ಷಾ ವಿಧಾನಗಳಿಂದ ಮಾಡಬಹುದು. ಎರಡನೇದಾಗಿ, ದಾದಿಯರ ನೈತಿಕತೆ, ಗೌರವ, ಯೋಗ್ಯತೆಗಳನ್ನು ಅಭಿವೃದ್ಧಿಗೊಳಿಸುವುದು. ಆದರೆ ಈ ಗುಣಗಳನ್ನು ಯಾವುದೇ ಪರೀಕ್ಷಾ ವಿಧಾನಗಳಿಂದ ಅಳೆಯುವಂತಿರಲಿಲ್ಲವೆಂಬುದು ಅವಳಿಗೆ ಮನವರಿಕೆ ಆಗಿತ್ತಂತೆ. ಅದಕ್ಕೆ ಏನು ಮಾಡಬೇಕು, ಈ ಎರಡು ಅಂಶಗಳನ್ನು ಶಾಲೆಯ ಆಡಳಿತ ಜಾರಿಗೆ ತಂದಳು. ಯಾಕೆ ಯಾವ ಥರ? ದಾದಿ ವೃತ್ತಿ ಶಿಕ್ಷಣಕ್ಕೆ ತರಬೇತಿ ಪಡೆದ ಶಿಕ್ಷಕರು ಅವಳ ಕಾರ್ಯ ಸುಗಮವಾಗಿಸಿದ್ದರೆ ವಿದ್ಯಾರ್ಥಿನಿಯ ಯೋಗ್ಯತೆ, ಗುಣ, ಗೌರವಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವಳು ನೂತನ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ಲು. ಅದೇನು ಮಾಡಿದ್ಲು, ಪ್ರತ್ಯೇಕವಾಗಿ ಅದಕ್ಕೆ ಒಬ್ಬ ಶಿಕ್ಷಕಿಯನ್ನು ನೇಮಕ ಮಾಡಿ ಆ ಹುದ್ದೆಗೆ ಹೋಮ್ ಸಿಸ್ಟರ್ ಎಂದು ಕರೆದು ಅವಳಿಗೆ ನೈತಿಕ, ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ವಿಷಯಗಳಲ್ಲಿ ಪಾಠ ಪ್ರವಚನ ನೀಡುವ ಕೆಲಸ ನೀಡಿದಂತೆ. ನರ್ಸಿಂಗ್ ಕಾಲೇಜ್ನಲ್ಲಿ ಕೇವಲ ನರ್ಸಿಂಗ್ ಸಬ್ಜೆಕ್ಟ್ ಇರಲಿಲ್ಲ, ಅದ್ರ ಜೊತೆಗೆ ನೈತಿಕ, ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ವಿಷಯಗಳಲ್ಲಿ ಪಾಠ ಪ್ರವಚನ ನೀಡುವ ಕೆಲಸ. ಆ ಶಿಕ್ಷಕಿ ವಿದ್ಯಾರ್ಥಿನಿಯರ ಸ್ನೇಹಿತಳಾಗಿ ಅವರನ್ನು ಸಾಹಿತ್ಯ ಕೃತಿಗಳನ್ನು ಓದುವ, ಸಂಗೀತ ಕೇಳುವ, ಚರ್ಚ್ಗಳಿಗೆ ಭೇಟಿ ನೀಡುವ ಅಭ್ಯಾಸ ಮಾಡಿಸುವಂತೆ ಸೂಚನೆ ನೀಡಲಾಯಿತಂತೆ. ವಿದ್ಯಾರ್ಥಿನಿಯರು ಕೇವಲ ಹಣ ಸಂಪಾದಿಸುವ ವೃತ್ತಿ ಹಿಡಿಯದೆ ಅವರು ಉತ್ಕೃಷ್ಟವಾದ ದರ್ಜೆಯ ವೃತ್ತಿ ಕೈಗೊಂಡು ಸಮಾಜಕ್ಕೆ ಸೇವೆ ಮಾಡುವುದರೊಂದಿಗೆ ಉತ್ತಮ ಉದಾಹರಣಾ ಪ್ರತೀಕವಾಗಿ ಪ್ರತಿಬಿಂಬಿಸುವರ ಹಾಗೆ ಪರಿವರ್ತನೆಗೊಳ್ಳುವರಾಗಿರಬೇಕು. ಅದೇ ಫ್ಲಾರೆನ್ಸಳ ಆಶಯವಾಗಿತ್ತು.
ಪ್ರತಿಯೊಬ್ಬ ವಿದ್ಯಾರ್ಥಿನಿಯ ವಿದ್ಯಾಭ್ಯಾಸ, ತರಬೇತಿ ಮತ್ತು ಏಳಿಗೆಯನ್ನು ಸ್ವತಃ ನೋಡಿ ವೈಯಕ್ತಿಕವಾಗಿ ಅವರ ಸ್ನೇಹ ಸಂಪಾದಿಸಿ ಅವರ ಯೋಗ್ಯತೆಯನ್ನು ಅಳೆಯಲು ಒಂದು ಟಿಪ್ಪಣಿ ಮತ್ತು ಪ್ರಶ್ನೆಗಳನ್ನು ತಯಾರಿಸಿ ಕಾಲಕ್ಕೆ ಅವರ ಸಂದರ್ಶನ ಜರುಗಿಸಿ ಅವರು ಪಡೆದ ಶಿಕ್ಷಣದ ಬಗ್ಗೆ ವಿಚಾರಿಸಿ ಅದನ್ನು ದಾಖಲಿಸುವ ಪರಿಪಾಠ ಇಟ್ಕೊಂಡಂತೆ. ಅದು ಇಸ್ಕೊಂಡ್ಲು. ಶಿಕ್ಷಕರಿಂದ ಸಲಹೆ, ಟೀಕೆ, ಟಿಪ್ಪಣಿಗಳನ್ನು ಆಹ್ವಾನಿಸಿ ಶಾಲೆಯ ಅಭಿವೃದ್ಧಿಗೆ ಸಹಾಯ ಹಾಗೂ ಸಲಹೆಗಳನ್ನು ಅನುಷ್ಠಾನಕ್ಕೆ ತಂದ್ಲು. ಯಾವುದೇ ದೂರು ಯಾರ ಮೇಲೆ ಬಂದರೂ ಸೂಕ್ತ ತನಿಖೆ ನಡೆಸಿ ಶಿಸ್ತಿನ ಕ್ರಮ ತೆಗೆದುಕೊಳ್ಳುವ ಕ್ರಮಗಳನ್ನು ಜಾರಿಗೆ ತಂದ್ಲು. ತುಂಬಾನೇ ಚೆನ್ನಾಗಿದೆ. ನೀನು ಯಾಕೆ ಇದನ್ನೆಲ್ಲ ನೀವು ಮಾಡಿ ತೋರಿಸ್ತಿದ್ಯಲ್ಲ ಸರಿ, ಅದು ಯಾಕಪ್ಪ ಬರೀಬಾರ್ದು ನೀನು, ಇದು ತುಂಬಾ ಚೆನ್ನಾಗಿದೆ ಅಂತ ಅವನಿಗೊಂದು ಗ್ರಂಥ ರಚನೆ ಮಾಡುವಂತ ಒಬ್ರು ಹೇಳ್ತಾನಂತ ಅವ್ನ ಫ್ರೆಂಡು ಜೋಯಟ್ ಅಂತ ಹೇಳಿ ಅವನಿಗೆ. ದಿ ವೇ ಆಫ್ ಇನ್ಫ್ಲೂಯೆನ್ಸಿಂಗ್ ಮ್ಯಾನ್ಕೈಂಡ್ ಬೈ ಐಡಿಯಾಸ್ ಈಸ್ ದ ಮೋರ್ ಎಕ್ಸಲೆಂಟ್ ವೇ. ನೀನು ಗ್ರಂಥ ಬರೀ ಬಾಯಲ್ಲಿ ಹೇಳ್ಬೇಡ, ನೀನು ಏನೇನು ಕೆಲಸ ಮಾಡಿದ್ರೆ ಅದಕ್ಕೆ ಬರೆದ್ಬಿಡು, ಅಥವಾ ಪಠ್ಯಪುಸ್ತಕ ಹಾಕ್ಬೇಕದು, ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳ್ತಾನಂತೆ. ಸೊ ಅದು ಟ್ರೈ ಮಾಡ್ತಾಳವಳು. ಬಟ್ ಈಗಾಗಲೇ ಅವಳು ಬೇಕಾದಷ್ಟು ಬರೆದು ಬಿಟ್ಟಿದ್ದಾಳಲ್ಲ, ಸೊ ಅದರಿಂದ ಅಷ್ಟು ಜಾಸ್ತಿ ಅದು ಬರೆಯಕ್ಕೆ ಹೋಗ್ಲಿಲ್ಲ ಅಂತ ಸುಮ್ಮನಾಗ್ಬಿಟ್ಳು. ಧಾರ್ಮಿಕವಾಗಿ ಅವಳ ನಿಲುವು ಏನಿತ್ತು ಅನ್ನೋದಕ್ಕೆ ಬಹಳ ಚೆನ್ನಾಗಿದೆ. ಅವಳು ಏನು ಅನ್ಕೊಳ್ತಾಳಂತೆ, ವಿಶ್ವ ದೇವರ ಕಾರ್ಯವಾಗಿದೆ ಮತ್ತು ಅವನ ಯೋಜನೆಗಳು ತಾನು ಅವನ ಕೈಗಳಿಂದ ಕಿತ್ತುಕೊಳ್ಳುವ ಹುನ್ನಾರಕ್ಕೆ ತೊಡಗಬಾರದು ಅಂತ ಹೇಳ್ಕೊಳ್ತಾಳಂತೆ. ಐ ಮಸ್ಟ್ ರಿಮೆಂಬರ್ ಗಾಡ್ ಈಸ್ ನಾಟ್ ಮೈ ಪ್ರೈವೇಟ್ ಸೆಕ್ರೆಟರಿ. ಗಾಡ್ ಈಸ್ ನಾಟ್ ಪ್ರೈವೇಟ್ ಸೆಕ್ರೆಟರಿ. ದೈವೇಚ್ಛೆ ಅಂತ ನಾವೇನು ಹೇಳ್ತೀವಲ್ಲ ಅದನ್ನ ಒಪ್ತಾಳವಳು. ನಾವು ಎಷ್ಟೇ ಕೆಲಸ ಮಾಡಲಿ, ಏನೇ ಮಾಡಲಿ, ನಾವು ಹಳಿಬಾರ್ದು ದೇವ್ರನ್ನ. ಅಯ್ಯೋ ದೇವರೇ ನನ್ನ ಕೈಲಿ ಆಗಲಿಲ್ಲ, ಅಯ್ಯೋ ದೇವರೇ ನಾನು ಇನ್ನು ಯಾಕೆ ನಂಗೆ ಸಪೋರ್ಟ್ ಮಾಡಲಿಲ್ಲ, ಅಯ್ಯೋ ದೇವರೇ ನಿನ್ನ ಕೆಲಸ ನಾನು ಮಾಡ್ತಾ ಇದ್ದೀನಲ್ಲ, ದೇವ್ರ ಕೆಲಸ ಮಾಡ್ತಾ ಇರೋದನ್ನ ನೀನು ದೇವ್ರು ನನಗೆ ಯಾಕೆ ಈ ಥರ ಮಾಡ್ತಿದ್ಯಾ ಅಂತ ನಾವು ದೇವ್ರು ಬೇಕಂದ್ರೆ ಐ ಆಮ್ ನಾಟ್ ಗಾಡ್ ಸೆಕ್ರೆಟರಿ. ಆದರೆ ಇದೇ ಟೈಮ್ನಲ್ಲಿ ಅವಳಿಗೆ ಎಲ್ಲ ದುರ್ಘಟನೆಗಳು ಬಂದ್ಬಿಡ್ತದೆ. ಎಲ್ಲಾರ ಫ್ರೆಂಡ್ಸ್ಗಳು ಅವರಿಗೆ ಸಪೋರ್ಟ್ ಮಾಡಿದವರು ಒಬ್ಬೊಬ್ಬರೇ ಸಾಯ್ತಾರೆ. ಅದು ಅವಳಿಗೆ ಬಹಳ ಮನಸ್ಸಿಗೆ ಬೇಜಾರಾಗ್ತದೆ. ಅಂಡು ಹ್ಯಾರಿ, ಪ್ರಸಿದ್ಧ ಸಾಹಿತಿ, ಅವನು ಸಪೋರ್ಟರ್ ಇದ್ನಲ್ಲ ಜಾನ್ ಸ್ಟುವರ್ಟ್ ಮಿಲ್, ಅವನ ಮರಣ ಆಗ್ತದೆ. ಪ್ಯಾನ್ಮೂರ್, ಲಾರ್ಡ್ ಡೌಲಸಿ ಎಲ್ಲರೂ ಸಾಯ್ತಾರೆ ಪಾಪ. ಇವಳು ಅವ್ರನ್ನೆಲ್ಲ ನೋಡುವಾಗ ಅದನ್ನೆಲ್ಲ ನೋಡ್ಕೊಂಡು ಬಹಳ ಬೇಸಾಗ್ತಾ ಹೋಯ್ತು ಅವಳಿಗೆ. ಮತ್ತೆ ಅವಳಿಗೆ ಇಂಡಿಯಾದು, ನಮ್ಮ ದೇಶದ್ದೆಲ್ಲ ಪ್ರಾಬ್ಲಮ್ ಅವಳ ಮುಂದೆ ಬರ್ತದೆ. ಅವಳಿಗೆಲ್ಲ ಗೊತ್ತಾಗ್ತದೆ. ಅದ್ರ ಮತ್ತೆ ತಿರ್ಗಾ ತಲೆ ಕೆಡಿಸ್ಕೊಳ್ಳೋ ಶುರು ಮಾಡ್ಬಿಡ್ತಾಳೆ ಅಂತೇಳು. ಇದಪ್ಪ ಇಂಡಿಯಾ ದೇಶದ ಸಮಸ್ಯೆಗಳು ಅಗಾಧವಾಗಿದ್ದು, ಮಾಡಬೇಕಾದ ಕೆಲಸಗಳು ಬಹಳವಾಗಿದ್ದು, ಅತ್ಯಂತ ಜರೂರಾಗಿ ಮಾಡಬೇಕಾಗಿದ್ದು, ಮತ್ತು ಅವಳ ಗಾತ್ರ ಸಂಖ್ಯೆ ಅಪರವಾಗಿತ್ತು. ಫ್ರಾನ್ಸ್ಗಳಿಗೆ ಮತ್ತೊಮ್ಮೆ ಹೊರಲಾರದಷ್ಟು ಕೆಲಸ ಒದಗಿ ಬಂತಂತೆ. ಇಂಡಿಯಾ ದೇಶ ಸಮಸ್ಯೆಗಳಲ್ಲಿ ನೀರಾವರಿ ಸಮಸ್ಯೆ ಅತ್ಯಂತ ಪ್ರಮುಖವಾಗಿದೆ ಎಂಬ ಅಂಶ ಅವಳ ಅರಿವಾಗಿ ಆ ಸಮಸ್ಯೆ ಪರಿಹಾರಕ್ಕೆ ಅದಕ್ಕೆ ಅಂಟಿಕೊಂಡಂತೆ ಇತರ ಸಮಸ್ಯೆಗಳು ತಲೆ ಎದ್ದುತ್ತಂತೆ. ನೀರಾವರಿ ಹಿಂದೆ ಜಮೀನ್ದಾರಿ ಪದ್ಧತಿ, ಗೇಣಿ ಪದ್ಧತಿ, ಸಾಲ, ತೆರಿಗೆ, ಸುಂಕ, ವಿದ್ಯಾಭ್ಯಾಸ, ಸಂಚಾರ ವ್ಯವಸ್ಥೆ ಪ್ರಶ್ನೆಗಳು ಅವಳ ಮುಂದೆ ಎದ್ದು ಪ್ರತಿಯೊಂದು ಸಮಸ್ಯೆ ಪರಿಹಾರ ಹುಡುಕುವುದರಲ್ಲಿ ಅವಳು ಮಗ್ನಳಾದಳು. ದಿನನಿತ್ಯ ಇಂಡಿಯಾದ ಬ್ರಿಟಿಷ್ ಅಧಿಕಾರಿ ವರ್ಗದೊಂದಿಗೆ ಪತ್ರವ್ಯವಹಾರ ನಡೆಸಿ ಸಲಹೆ, ಟೀಕೆ, ಟಿಪ್ಪಣಿ ನೀಡುವ ಕೆಲಸ ಸಾಗಿಸುವುದೇ ಅವಳ ಪ್ರಮುಖ ಕಾರ್ಯವಾಗಿತ್ತು. ಆದರೆ ದೇಶದ ಅಭಿವೃದ್ಧಿಗೆ ಹಣದ ಅವಶ್ಯಕತೆಯೇ ಮುಖ್ಯವಾಗಿತ್ತು. ಹಣ ಒದಗಿಸಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವುದಂದ್ರೆ ಬ್ರಿಟಿಷ್ ಸರ್ಕಾರ ದಿವಾಳಿ ಹೇಳ್ಬೇಕಾಗುತ್ತೆ ಎಂದು ಲಾರ್ಡ್ ಕಾರ್ನ್ಬೋರ್ನ್ ಉದ್ಗಾರ ತೆಗೆದಂತೆ. ಆವಾಗಲೇ ಅವಳು ಆರ್ಥರ್ ಕಾಟನ್ ಅಂತ ಹೇಳ್ತಾನೆ, 1884 ಪ್ರಸಿದ್ಧ ನೀರಾವರಿ ನಿಷ್ಣಾತ. ಆದರೂ ಬಿಡುದಿಲ್ಲ, ಲಾರ್ಡ್ ಕಾಟನ್ ಅಂತ ಅವನು ಮೀಟ್ ಮಾಡ್ತಾಳೆ. ಅವನೇ ತಾನೇ ಇಂಡಿಯಾದ ದಕ್ಷಿಣ ಭಾರತದ ಕಾವೇರಿ ನದಿಗೆ ಅಣೆಕಟ್ಟೆ ಕಟ್ಟಿದ್ದು, ಒಣಭೂಮಿ ನೀರಾವರಿ ಆಗ್ತಾ, ಗೋದಾವರಿ ನದಿ ಅಣೆಕಟ್ಟ ಎಲ್ಲ ಮಾಡ್ದ ಅವನು ಫೇಮಸ್. ಅವನು ಬಹಳ ಒಳ್ಳೆಯ ಕೆಲಸ ಮಾಡಿದ ಅಂತ ಅವನ್ನ ಗುರುತಿಸ್ತಾರೆ. ಇಂಡಿಯಾದ ಬಗ್ಗೆ ಅವಳು ಒಂದು ಲೇಖನ ಕೂಡ ಮಾಡ್ತಾಳೆ. ಅದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅವಳು ಬರೀತಾಳೆ, ಅವಳು ಲೈಫ್ ಅಂಡ್ ಡೆತ್ ಇನ್ ಇಂಡಿಯಾ, ಲೈಫ್ ಅಂಡ್ ಡೆತ್ ಬೈ ಇರಿಗೇಷನ್ ಎಂಬ 2 ಬರವಣಿಗೆಯಲ್ಲಿ ಇಂಡಿಯಾದಲ್ಲಿ ಕ್ಷಾಮದಲ್ಲಿ ಸತ್ತ ಸಂಖ್ಯೆ ಸುಮಾರು 6 ಮಿಲಿಯನ್ ಜನರು ಎಂದು ಹೇಳಿ ಬ್ರಿಟಿಷ್ ಸರ್ಕಾರ ಅವಳ ಹೇಳಿಕೆಗೆ ಸೂಕ್ತ ಉತ್ತರ ನೀಡಬೇಕು ಅಂತ ಕೇಳ್ತಾಳಂತೆ. ಇಂಡಿಯಾ ಸರ್ಕಾರ
ಕ್ಷಾಮಕ್ಕೆ ಕಾರಣ ಹುಡುಕಲು ಒಂದು ವಿಚಾರಣಾ ಸಮಿತಿಯನ್ನು ಸ್ಥಾಪಿಸಿರುವಾಗ ಸರ್ಕಾರ ಯಾವುದೇ ಹೇಳಿಕೆ ಪುಷ್ಟೀಕರಣ ದೃಢೀಕರಣ ನೀಡುವುದು ಅಸಾಧ್ಯ ಅಂತ ಹೇಳಿ ಅವಳ ಬಾಯಿ ಮುಚ್ಚಲು ಯತ್ನಿಸ್ತಾರಂತೆ. ಆವಾಗ ಅವಳು ಪಾಪ ಸೋತ್ಬಿಡ್ತಾಳೆ. ಏನಪ್ಪ ನಾನು ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದ್ರು ಈ ಸರ್ಕಾರ ನಮಗೆ ಸಹಕಾರ ಕೊಡ್ತಾ ಇಲ್ಲ. ಈ ಸರ್ಕಾರ ಇಂಡಿಯಾ ದೇಶದ ಕ್ಷಾಮ ಪರಿಸ್ಥಿತಿ, ಜನರ ಸಹಾಯ ಸ್ಥಿತಿಗಳ ಕುರಿತು ಬರೆದ ಅನೇಕ ಲೇಖನಗಳು, ಪತ್ರಗಳು, ಹೇಳಿಕೆಗಳು ಎಲ್ಲವೂ ಬಂಡೆ ಮೇಲೆ ನೀರು ಸುರಿದಂತೆ ಆಗೋಯ್ತಲ್ಲ. ಅಯ್ಯೋ ದೇವರೇ, ಹೆಸರಾಂತ ಪತ್ರಿಕೆ 19th ಸೆಂಚುರಿಯಲ್ಲಿ ಅವಳು ಪೀಪಲ್ ಆಫ್ ಇಂಡಿಯಾ ಎಂಬ ಶಿರೋಣ ಮೇಲೆ ಬರೆದ ಒಂದು ಲೇಖನ ಇಂಡಿಯಾ ದೇಶದ ಜನರ ಹೀನ ಸ್ಥಿತಿ, ಅವರ ಬಡತನ, ಕ್ಷಾಮ ಡಾಮನಗಳಿಂದ ಸಾಯುತ್ತಿರುವ ಬಡ ಜನರ ಗೋಳಿನ ಕತೆ ಬ್ರಿಟಿಷ್ ಜನತೆಗೆ ಆಘಾತ ಉಂಟು ಮಾಡಲಿಲ್ಲ. ಅವಳ ಕೂಗು, ಅವಳ ಕರೆ ಇಂಡಿಯಾ ದೇಶದ ಜನರ ಹೀನ ಸ್ಥಿತಿ ಅವಳ ಪಾಲಿಗೆ ಕೇವಲ ಕಿರುಚುವಿಕೆ ಬೊಬ್ಬೆ ಆಗಿತ್ತು. ಅವಳು ಎಷ್ಟೇ ಸೋತರು, ಇಂಡಿಯಾ ದೇಶದ ಅಭಿವೃದ್ಧಿ ಬಗ್ಗೆ ಎಷ್ಟೇ ಹೆಣಗಾಡಿದ್ರು ಕೊನೆಗೆ ದೈವ ಕಟಾಕ್ಷ ಒದಗಿ ಬರುತ್ತೆ ಕೊನೆಗೆ ಅಂತ ನಾವು ಹೇಳ್ಬೋದಾಯ್ತು. ಯಾಕೆಂದರೆ ಬ್ರಿಟಿಷ್ ರಾಜಕೀಯ ವಲಯದಲ್ಲಿ ಹೊಸ ಗಾಳಿ ಬೀಸ್ತೊಡಗಿತ್ತಂತೆ. ಅಲ್ಲಿ ವಿಗ್ ಪಕ್ಷಗಳು ಸೋತಿ ವಿಗ್ ಅನ್ನೋ ಒಂದು ಪಕ್ಷ ಆಯ್ತಲ್ಲ, ಅದು ಸೋತ್ಬಿಟ್ಟು ಲಿಬರಲ್ ಪಕ್ಷದವರು ಜಯಗಳಿಸಿರುತ್ತೆ. ಗ್ಲಾಡ್ ಸ್ಟೋನ್ ಅಂತ ಒಬ್ಬ ಪ್ರಧಾನಿ ಬರ್ತಾನೆ. ಅವನು ಸ್ವಲ್ಪ ಲಿಬರಲ್ ಆಗಿರ್ತಾನೆ. ಚಾಕಚಕ್ಯತೆಯಿಂದ ಅವನಿಂದ ಕೆಲಸ ತಗೊಳಕ್ಕೆ ಇಷ್ಟಪಡ್ತಾಳೆ. ಅವಳು ಏನು ಮಾಡ್ತಾಳೆ, ಲಾರ್ಡ್ ರೈಪನ್ ಅಂತ ಒಬ್ಬ ಇಂಡಿಯಾ ದೇಶದ ವೈಸ್ರಾಯ್ ಆಗಿ ನೇಮಕ ಆಗ್ತಾನೆ. ಅವನು ಇವಳ ಅಭಿಮಾನಿಯಾಗಿರ್ತಾನೆ. ಅವನಿಗೆ ಮೊದಲೇ ಎಲ್ಲ ಹೇಳಿರ್ತಾಳೆ, ಇಂಡಿಯಾ ದೇಶದ ಬಗ್ಗೆ ಎಲ್ಲ ಹೇಳಿರ್ತಾಳೆ. ಅವನು ಒಪ್ಕೊಂಡು ಕರೆಸ್ಪಾಂಡೆಂಟ್ ಎಲ್ಲ ಮಾಡ್ತಾನೆ. ಅವಳ ಜೊತೆಗೆ ಅಲ್ಲಿ ಹೋದ್ಮೇಲೆ ಇಂಡಿಯಾಗೆ ಬಂದಮೇಲೆ ಎಲ್ಲ ಮಾಡ್ತಾನೆ. ಅವನು ಸುಧಾರಣೆ ಒಪ್ಕೋತಾನೆ. ಅವನು ಸುಧಾರಣೆ ಮಾಡೋಕ್ಕೆ ಶುರು ಮಾಡ್ತಾನಂತೆ. ಅವನು ಆಡಳಿತದಲ್ಲಿ 2 ಮುಖ್ಯ ಸುಧಾರಣಾ ಕ್ರಮವನ್ನು ಜಾರಿಗೆ ತರ್ತಾನೆ. ಒಂದನೇದಾಗಿ ಸ್ಥಳೀಯ ನ್ಯಾಯಪಾಲಕರಿಗೆ ಹೆಚ್ಚಿನ ಅಧಿಕಾರ ನೀಡಿದ. ಲೋಕಲ್ ಮ್ಯಾಜಿಸ್ಟ್ರೇಟ್ಸ್ ಅಂತ ಕರಿತೀವಲ್ಲ, ಜಡ್ಜ್ ಅಂತಲ್ಲ, ಅವರಿಗೆ ಸೀಮಿತವಾಗಿ ಅಧಿಕಾರ ಇತ್ತು ಅಷ್ಟೇ. ಅವರಿಗೆ ನ್ಯಾಯ ಅಂದರೆ ಅದು ಯೂನಿವರ್ಸಲ್, ಎಲ್ಲರಿಗೂ ಒಂದೇ. ಅವ್ನು ಯುರೋಪನ್ನಾಗಲಿ, ಇಂಡಿಯನ್ ಆಗಲಿ, ಆಫ್ರಿಕನ್ ಆಗಲಿ, ಯಾರೇ ಆಗಲಿ, ಮನುಷ್ಯ ಅವ್ನು ತಪ್ಪು ಮಾಡಿದ್ಮೇಲೆ ನಮ್ಮ ಒಂದು ಅಧಿಕಾರದಲ್ಲಿ ಅವನು ಯಾರೇ ನ್ಯಾಯಾಧೀಶ ಆದರೆ ಅವನು ಕೊಡ್ಬೋದು, ಅವನಿಗೆ ಅಧಿಕಾರ ಇದೆ ಅಂತ ಹೇಳ್ಬಿಡ್ತಾನೆ. ಫ್ಲಾರೆನ್ಸ್ ನೈಟಿಂಗೇಲ್ ಮಾತ್ರ ರಾಣಿ ವಿಕ್ಟೋರಿಯಾಗೆ ಒಂದು ಪತ್ರ ಬರೆದ್ಬಿಟ್ಟು ಲಾರ್ಡ್ ರೈಪನ್ ಜಾರಿಗೆ ತಂದ ಮಸೂದೆಯನ್ನು ಸ್ವಾಗತಿಸಿ ಅದನ್ನು ಬೆಂಬಲಿಸ್ತಾರೆ. ಯಾವುದೇ ಜನಾಂಗದಲ್ಲಿ ಮೇಲು ಕೀಳು ಎಂಬ ಭಾವನೆ ಸಲ್ಲದೆಂದು ಹೇಳಿ ಐತಿಹಾಸಿಕವಾಗಿ ಇಂಡಿಯಾ ದೇಶೀಯರು ತಮ್ಮ ಬುದ್ಧಿಶಕ್ತಿಯಿಂದ, ಸಾಮರ್ಥ್ಯದಿಂದ ಕೆಳಮಟ್ಟದ ಹುದ್ದೆಗಳಿಂದ ಮೇಲೇರಿ ಮುಖ್ಯ ಪದವಿ ಗಳಿಸಿ ಯುರೋಪಿಯನ್ನರ ಮೇಲೆ ಕಾನೂನು ಕ್ರಮ ಜರುಗಿಸುವ ಹಕ್ಕು ಪಡೆದಿದ್ದು ಸ್ವಾಭಾವಿಕವಾಗಿದೆಯಷ್ಟೇ. ಅದರಿಂದ ಕೇಡು ಯಾರಿಗೂ ಆಗುವಂತಿರುವುದಿಲ್ಲ ಎಂದು ವಾದಿಸ್ತಾರೆ. ಬಂಗಾಳದ ಭೂ ಸುಧಾರಣಾ ವಿಷಯದಲ್ಲೂ ಜಮೀನ್ದಾರರು, ಪಟ್ಟಭದ್ರ ಹಿತಾಸಕ್ತಿ, ಪ್ರಭಾವಿ ಭಾರತೀಯರು ಮತ್ತು ಯುರೋಪಿಯನ್ನರು ಲಾರ್ಡ್ ರೈಪನ್ನ ಭೂ ಸುಧಾರಣಾ ಮಸೂದೆಯನ್ನು ವಿರೋಧಿಸ್ತಾರೆ. ಬಡ ರೈತರ ಹಿತಾಸಕ್ತಿಯನ್ನು ಕಾಪಾಡಲು ಜಾರಿಗೆ ತಂದ ಭೂ ಸುಧಾರಣಾ ಮಸೂದೆ ಗ್ರಾಮ ಸಭೆಯ ಸದಸ್ಯರಿಗೆ ಮತ್ತು ಪಟೇಲರಿಗೆ ನೀಡಿದ ಹಕ್ಕು ಅಧಿಕಾರ ಕ್ರಾಂತಿಕಾರವಾಗಿದ್ದವು ಎಂದಿದ್ದಾರೆ ಇತಿಹಾಸಕಾರರು. ಲಾರ್ಡ್ ರೈಪನ್ನ ಮುಖಾಂತರ ಇಂಡಿಯಾದ ಭಾಗ್ಯ ಜ್ಯೋತಿ ಬೆಳೆಯಲು ಶುರುವಾಗಿದೆ ಎಂದು ನಂಬಿದಳು ಫ್ಲಾರೆನ್ಸ್. ಜೂನ್ 1880 ಅವಳು ಒಂದು ಪತ್ರವನ್ನು ಲಾರ್ಡ್ ರೈಪನ್ಗೆ ಬರೆದಳು. ಅಟ್ ಲಾಸ್ಟ್ ವಿ ಹ್ಯಾವ್ ಎ ಗವರ್ಮೆಂಟ್ ಆಫ್ ಇಂಡಿಯಾ which steadfastly sets its face to carry out the instruction of successive secretaries of state and successive parliaments in the spirits of the Queen's proclamation. ಲಾರ್ಡ್ ರೈಪನ್ ಅನ್ನು ಸೇವಿಯರ್ ಆಫ್ ಇಂಡಿಯಾ ಅಂತ ಕರೀತಾಳಂತೆ. ವರ್ಷಗಳಿಂದ ಅವಳು ಕೈಗೊಂಡ ಸ್ಯಾನಿಟರಿ ಸುಧಾರಣಾ ಸಲಹೆಗಳು, ಅನುಷ್ಠಾನಗೊಳಿಸಬೇಕಾದ ಸಲಹಾ ಪದ್ಧತಿಗಳು ಮುಂತಾದ ವಿಚಾರಗಳ ಬಗ್ಗೆ ಅವಳಿಗಿದ್ದ ಜ್ಞಾನ ಸಂಪತ್ತಿನಿಂದ ಅತ್ಯಂತ ಪ್ರಭಾವಿತನಾಗಿ ಲಾರ್ಡ್ ರೈಪನ್ ಈ ರೀತಿ ಉದ್ಗರಿಸುತ್ತಾನೆ. ಇಫ್ ಓನ್ಲಿ ದೇರ್ ವರ್ ಮೋಡಿಕಮ್ ಆಫ್ ಯುವರ್ ಇಂಟೆಲಿಜೆಂಟ್ ಸಿಂಪತಿ ಟು ಬಿ ಫೌಂಡ್ ಇನ್ ದಿ ಇಂಡಿಯಾ ಕೌನ್ಸಿಲ್ ವಿಡ್ ಹ್ಯಾವ್ ಗೇನ್ಡ್ ಮಚ್ ಅಂತ. ನಾವು ನಿನ್ನ ಥರ ಇನ್ಯಾರು ಒಳ್ಳೆ ಜನ ಇದ್ದಿದ್ರೆ ಏನೇನೋ ಕೆಲಸಗಳಾಗೋಗ್ಬಿಡೋದು. ಸೊ 4 ವರ್ಷಗಳ ಕಾಲ
ಲಾರ್ಡ್ ರೈಪನ್ನ ಮಹಾಶಯ ಸುಧಾರಣಾ ಕಾರ್ಯಕ್ರಮದ ಪರವಾಗಿ ಹೋರಾಟದಲ್ಲಿ ತೊಡಸ್ಕೊತಾಳೆ ಅಂತ ಅವಳು. ಲಾರ್ಡ್ ರೈಪನ್ ಥರನೇ ಇನ್ನೊಬ್ಬ ಗವರ್ನರ್ ಜನರಲ್ ಲಾರ್ಡ್ ಡಫರಿನ್ ಉತ್ತಮ ಕೆಲಸ ಶುರು ಮಾಡಲು ತೊಡಗಿದ ಅಂತಾರೆ. ಫ್ಲಾರೆನ್ಸ್ಳ ಸಲಹೆಗಳನ್ನು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಜಾರಿಗೆ ತರಿಸಲು ಶ್ರಮಿಸಿದ, ಭೂ ಸುಧಾರಣಾ ಕ್ರಮಗಳನ್ನು ಜಾರಿಗೆ ತಂದ ಲೇಡಿ ಡಫರಿನ್ ಕೂಡ ಫ್ಲಾರೆನ್ಸ್ಳ ಸಲಹೆ ಪಡೆದು ಸಾಮಾಜಿಕ ಕಾರ್ಯ ತಾನೇ ತೊಡಗಿಸಿಕೊಳ್ಳುತ್ತಾರೆ. ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸಪ್ಲೈಂಗ್ ಮೆಡಿಕಲ್ ಏಡ್ ಟು ದಿ ವಿಮೆನ್ ಆಫ್ ಇಂಡಿಯಾ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಮಹಿಳೆಯರ ಆರೋಗ್ಯ ರಕ್ಷಣೆಗೆ ಕ್ರಮ ತೆಗೆದುಕೊಳ್ತಾಳೆ ಅವಳು. ಸೊ ಇಂಡಿಯಾದ ಮಿಲಿಟರಿ ಆಸ್ಪತ್ರೆಯಲ್ಲಿ ಪ್ರಪ್ರಥಮವಾಗಿ ಮಹಿಳಾ ದಾದಿಯರ ನೇಮಕಾತಿಗೆ ಸರ್ಕಾರದ ಅಪ್ಪಣೆ ಪಡೆದು ಅದನ್ನು ಸಾಕಾರ ಮಾಡಿದಳು. ಫ್ಲಾರೆನ್ಸ್ ನೈಟಿಂಗೇಲ್ 21 ವರ್ಷಗಳ ಹಿಂದೆ ಪ್ರತಿ ಸೈನಿಕ ಶಿಬಿರದಲ್ಲಿ ಸೈನಿಕರ ಕಾಫಿ ಕ್ಲಬ್, ಸೈನಿಕರ ಕ್ಲಬ್, ಮನೋರಂಜನಾ ಕ್ಲಬ್ ಎಲ್ಲ ಮಾಡಿದ ಬಗ್ಗೆ ಸಲಹೆಯನ್ನು ಈಗ ಇಂಡಿಯಾದ ಸೈನಿಕರು, ಬ್ರಿಟಿಷ್ ಕ್ಲಬ್ ಅಲ್ಲ, ಇಂಡಿಯಾದ ಸೈನಿಕ ಶಿಬಿರಲ್ಲಿ ಕೂಡ ಜಾರಿಗೆ ತರಂತ. ಅಲ್ಲಿ ತನಕ ತಂದಿರಲಿಲ್ಲ, ಬರೀ ಬ್ರಿಟಿಷ್ ಸೈನ್ಯ ಇದ್ದ ಕಡೆ ಮಾತ್ರ ಕಂಟೋನ್ಮೆಂಟಲ್ಲಿ. ಇಂಡಿಯನ್ ಸೋಲ್ಜರ್ಸ್ ಎಲ್ಲೆಲ್ಲಿ ಇದ್ರು ಅಲ್ಲಿ ಇವೆಲ್ಲ ಇರಲಿಲ್ಲ. ಅದು ಡಿಸ್ಕ್ರಿಮಿನೇಷನ್ ಅದು ಇತ್ತು, ಅದು ಮಾಡಲಿಲ್ಲ. ಈಗ ಅದು ಶುರು ಮಾಡಿದ್ರು. ಲಾರ್ಡ್ ಡಫರಿನ್ ಎಷ್ಟು ಆರಾಧಿಸ್ಬಿಟ್ಟ ಅಂತಂದ್ರೆ ಅವಳನ್ನ, ಅವಳ ಮಾತು ಕೇಳ್ಕೊಂಡು ಮಾಡ್ತಾನಲ್ಲ, ಅವನು ಕ್ರೆಡಿಟ್ ತಗೊಳ್ಳಿಲ್ಲ. ಅವನು ನಾನೇ ಮಾಡಿದ್ದು ಅಂತ ಹೇಳಿಲ್ಲ. ಅವನು ವಾಪಸ್ ಬಂದಾಗ, ಇಂಗ್ಲೆಂಡಿಗೆ ಬಂದಾಗ ಫ್ಲಾರೆನ್ಸ್ಗೆ ಈ ಥರ ಹೇಳ್ತಾನೆ ಅವನು, ಅಮಾಂಗ್ ದ ಫಸ್ಟ್ ಪರ್ಸನ್ಸ್ ಹೂಸ್ ಹ್ಯಾಂಡ್ಸ್ ಐ ಹೋಪ್ ಟು ಕಮ್ ಅಂಡ್ ಕಿಸ್ ವಿಲ್ ಬಿ ಯುವರ್ಸ್ ಅಂತ ಹೇಳ್ತಾನೆ. ಯಾರು ಹೇಳ್ತಾರೆ? ನಮ್ಮಲ್ಲಿ ಗ್ರೇಟ್ಫುಲ್ನೆಸ್ ಅನ್ನೋದೇ ಇಲ್ಲದೆ ಇರುವಾಗ, ಕೃತಜ್ಞತೆಯನ್ನು ತಿಳುವಾಗ, ಅವಳಿಂದ ನಾನು ಪ್ರಚೋದನೆಗೊಂಡು ಪ್ರಭಾವಿತಗೊಂಡು ನಾನು ಈ ಇಂಡಿಯಾದಲ್ಲಿದ್ದಾಗ ಈ ಕೆಲಸ ಎಲ್ಲ ಮಾಡಿದೆ. ಅದಕ್ಕೋಸ್ಕರ ನಿನ್ನನ್ನು ನಾನು ಕಾಣಬೇಕು, ನಿನ್ನ ಕೈಯನ್ನು ನಾನು ತುಂಬಿಸ್ಬೇಕು ಅಂತ ಹೇಳ್ತಾನೆ ಅವನು. ಕೇವಲ ಉದ್ಯೋಗ ಪ್ರವೃತ್ತಿ ಎಂದು ಪರಿಗಣಿಸದೆ ಆ ವೃತ್ತಿಯಲ್ಲಿ ಕರುಣೆ, ಅನುಕಂಪ, ಹೃದಯ ವೈಶಾಲ್ಯತೆ, ಇನ್ನೊಬ್ಬರ ಸಂಕಟದಲ್ಲಿ ಕ್ಲೇಶಗಳನ್ನು ಕಾಳಜಿ ತೋರಿಸುವ ಉದಾತ್ತ ಭಾವನೆ ಮತ್ತು ನೈತಿಕ ಮೌಲ್ಯಗಳನ್ನು ಹೊಂದುವುದೇ ಅತಿ ಮುಖ್ಯ ಎಂದು ತೋರಿಸಿಕೊಟ್ಲು ಫ್ಲೋರೆನ್ಸ್ ನೈಟಿಂಗೇಲ್. ಕೊನೆಗೆ ಅವಳು ಉದ್ಲಾಗ್ತಾಳೆ. ತುಂಬಾ ವಯಸ್ಸಾಯಿತು. ಮೊದಲ ಥರ ತಳ್ಳಿಗೆ ಚೆನ್ನಾಗಿ ಬೆಳ್ಳಿಗೆ ಚೆನ್ನಾಗಿರಲಿಲ್ಲ, ದಪ್ಪ ಆಗ್ಬಿಟ್ಲಂತೆ. ಕೊನೆಗೆ ಅವಳಿಗೆ ಸ್ವಲ್ಪ ಸಮಾಧಾನ ಸಿಕ್ಕಿತ್ತು, ಸಿಡಿಮಿಡಿ ಗೊತ್ತಿರ್ಲಿಲ್ವಂತೆ. ಸ್ವಲ್ಪ ಆರಾಮಾಗಿದ್ಲು. ಕೊನೆಯಲ್ಲಿ ಯಾರ ಹತ್ರನೂ ಜಾಸ್ತಿ ಮಾತಾಡ್ದೇನೆ ಸ್ವಲ್ಪ ಅಡಗಿತ್ತಂತೆ. ಸ್ವಲ್ಪ ದೃಢೂತಿಯಾಗಿ ಮಹಿಳೆಯಾಗಿ ಪರಿವರ್ತನೆಗೊಂಡಿದೆ. 1883 ಅವರ ಸಹೋದರಿ ಪಾರ್ಥ ತೀವ್ರ ಅನಾರೋಗ್ಯದಿಂದ ಹಾಸಿಗೆ ಹಿಡಿದು, ಅವನ ಅವನು ಕೂಡ 92 ವರ್ಷ ಆಯಿತು. ಇವ್ರದ್ದೆಲ್ಲ ಸಾವನ್ನು ನೋಡಿದ್ಲು. ಅದ್ರ ಜೊತೆಗೆ ಅವನ ಭಾಳ ಫ್ರೆಂಡ್ ಆಗಿದ್ದವನು, ಹಿತಚಿಂತಿಕ ಅಂತ ಹೇಳಿಸ್ಕೊಂಡವನೊಬ್ಬ ಜೋವೆಟ್ ಮಹಾಶಯ ಒಬ್ಬ ಇದ್ನಲ್ಲ, ಅವನು ಸತ್ತೋಗ್ತಾನೆ. ಆವಾಗ ಭಾಳ ಬೇಸರ ಆಗ್ತದೆ. ಆವಾಗ ಏನಿದು, ಅವಾಗ ಒಂದು ರಿಮಾರ್ಕ್ ಮಾಡ್ತಾಳದು, ಅದು ಇಂಗ್ಲೀಷಲ್ಲಿ ಈ ಥರ ಇದೆ: ವಾಟ್ ವಿ ವಾಂಟ್ ಈಸ್ ಟು ಟೀಚ್ ದಿ ಮೆನ್ ಹೂ ಆರ್ ಟು ಗವರ್ನ್ ದ ಕಂಟ್ರಿ ದಿ ಯೂಸ್ ಆಫ್ ಸ್ಟ್ಯಾಟಿಸ್ಟಿಕಲ್ ಫ್ಯಾಕ್ಟ್ಸ್. ವಾಟ್ ಫಾರ್ ಇನ್ಸ್ಟೆನ್ಸ್ ಈಸ್ ದಿ ರಿಸಲ್ಟ್ ಆಫ್ 20 years of compulsory education? What proportion of children forget all they learn at school? What is the effect of life in towns on number of children in family and their health? What do the several classes in social position and residence contribute in numbers to the population? ಈ ತರಹದ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯುವ ಸಲುವಾಗಿ ಅಂಕಿ ಅಂಶಗಳ ಕಲೆ ಹಾಕುವ ಕಾರ್ಯ ವಿಶ್ವವಿದ್ಯಾಲಯಗಳಲ್ಲಿ ಆಗಬೇಕು ಅವಳ ಆಸೆ ಕೊನೆಗೆ ಈಡೇರಲಿಲ್ಲ ಅಂತ ಹೇಳ್ಕೊತಾಳೆ. ಪಾಪ ಅವಳು ಎಷ್ಟು ಸಿಂಪಲ್ ಆಗಿದ್ಲು, ಸಿಂಪ್ಲಿಸಿಟಿ ಲೈಕ್ ಮಾಡ್ತಿದ್ಲು, ಸಾಮಾನ್ಯ ಉದಾರತೆ ಅವಳದು. ಅಂದರೆ ಅವಳಿಗೆ ನೆನಪಿಗಾಗಿ ಕ್ರಿಮಿಯನ್ ಯುದ್ಧದಲ್ಲಿ ನೀನು ಎಷ್ಟೊಂದು ಕೆಲಸ ಮಾಡಿದ್ಯಲ್ಲ, ಅದೆಲ್ಲ ನಿನಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು, ಅಥವಾ ಕೊಟ್ಟಿದ್ದನ್ನೆಲ್ಲ ಪ್ರದರ್ಶನ ಮಾಡಬೇಕು, ಒಂದು ಮ್ಯೂಸಿಯಂ ಇಡಬೇಕು, ಅದನ್ನೆಲ್ಲ ಒಂದು ಕಡೆ ಇಡ್ತೀವಿ ನಾವು ಅಂತ ಹೇಳಿದಾಗ ಭಾಳ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಅವಳು ಏನು ಹೇಳ್ತಾಳೆ ಅಂದರೆ, ದಿ ಅಬ್ಸರ್ಡಿಟಿ ಆಫ್ ಪೀಪಲ್ ಅಂಡ್ ದರ್ ವಲ್ಗ್ಯಾರಿಟಿ, ದ ರೆಲಿಕ್ಸ್, ದ ರೆಪ್ರೆಸೆಂಟೇಟಿವ್ಸ್ ಆಫ್ the representations of Crimean War, what are they? They are first the tremendous lessons we have had to learn from its tremendous blunders and ignorances, and next they are trained nurses and the progress of hygiene. These are the representations of the Crimean War, and I will not give any foolish portrait which I have not got, or anything else as relics of the Crimea. It is too ridiculous antale.
ಅಂದರೆ ಏನಾರು ರಿಲಿಕ್ಸ್ ಇದೆಯಲ್ಲ, ಕ್ರಿಮಿಯನ್ ವಾರ್ನಲ್ಲಿ ಅವ್ಳು ಪಾರ್ಟಿಸಿಪೇಟ್ ಮಾಡಿದಾಗ ಅವಳು ಹಾಕಿದ ಬಟ್ಟೆ ಆಗಲಿ, ಉಡುಗೆ ಆಗಲಿ, ಅದಾಗಲಿ ಇದಾಗಲಿ ಅದೆಲ್ಲ ತಗೊಂಡ್ಬಿಟ್ಟು ಒಂದು ಮ್ಯೂಸಿಯಮ್ನ ಇಟ್ಬಿಡ್ತೀವಿ. ನಿಂದೆಲ್ಲ ಇಟ್ಕೊಂಡ್ರೆ ಪದಕ ಸಿಕ್ಕಿದ್ದು, ಅದು ಸಿಕ್ಕಿದ್ದು, ಇದೆಲ್ಲ ಕೊಡಮ್ಮ, ನಮ್ಮ ಮ್ಯೂಸಿಯಂ ಇಟ್ಬಿಟ್ಟು ಅದನ್ನೆಲ್ಲ ರಿಲಿಕ್ಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ ಅಂತ ಹೇಳಿದಾಗ ಈ ಥರ ಹೇಳ್ತಾಳೆ ಅವಳು. ಇದು ಏನು, ಇದು ಯಾತಕ್ಕೆ ಬೇಕು, ಇದೆಲ್ಲ ಯಾತಕ್ಕೆ ಕೇಳ್ತಾರೆ, ಯಾರು ನೋಡ್ತಾರೆ? ಅದು ರಿಯಲ್. ನಾವು ಅಲ್ಲಿ ಹೋಗಿ ಏನದು ನಮಗೆ ಬೇಕಾಗಿರೋದು ಅಲ್ಲಿ ದ ಟ್ರೈನ್ ನರ್ಸಸ್ ಇನ್ ದ ಪ್ರೋಗ್ರೆಸ್ ಆಫ್ ಹೈಜೀನ್, these are the representations, these are the representations of the Crimean War ಅಂತ ಹೇಳ್ತಾರೆ. ಅದು ಇಂಪಾರ್ಟೆಂಟು, ಅದು ರೆಲಿಕ್ಸು ಅಂತ ಹೇಳ್ತಾಳಂತವಳು. ಇದು ನಿಜವಾಗ್ಲೂ ಆಶ್ಚರ್ಯ ಅಂದ್ರೆ ಆಶ್ಚರ್ಯ ತರ್ತದೆ. ಅವಳಿಗೆ ಆರ್ಡರ್ ಆಫ್ ಮೆರಿಟ್ ಅಂತೇಳಿ 1907 ಕೊಟ್ಟಾಗ ಮನಸ್ಥಿತಿನೇ ಸರಿಯಾಗಿರಲಿಲ್ಲ. ಅವಳಿಗೆ ಜ್ಞಾಪಕಶಕ್ತಿ ಹೋಗ್ತಾ ಇತ್ತು. ಅವಳು ಏನು ಕೊಡ್ದಿದ್ದು ಅದನ್ನು ರಿಸೀವ್ ಮಾಡೋ ರೀತಿಯಲ್ಲೂ ಇರಲಿಲ್ವಂತವಳು ಪಾಪ. ಅವಳಿಗೆ 1910ರಲ್ಲಿ 13 ಆಗಸ್ಟ್ 1910ರಲ್ಲಿ ನಿದ್ರೆಯಲ್ಲಿದ್ದಾಗಲೇ ಮರಣವನ್ನು ಆಗ್ತಾಳಂತವಳು. ತನ್ನ ದೇಹವನ್ನು ವೈದ್ಯಕೀಯ ಪರೀಕ್ಷೆಗೆ, ಶಾಸ್ತ್ರಕ್ಕೆ ಉಪಯೋಗ ಅಂತ ಅವಳು ದಾನ ಮಾಡಿಬಿಟ್ಟಿದ್ಲು. ಆದರೆ ಅದನ್ನು ದಾನ ಮಾಡಿದ್ರು ಕೂಡ ಅವರು ಒಪ್ಪಲಿಲ್ಲ, ತಗೊಂಡೋಗಿ ಅವ್ರನ್ನ ಕೂತ್ಬಿಡ್ತಾರೆ. ಕೊನೆಯಲ್ಲಿ ನಾನು ಹೇಳೋದಾದರೆ ಇದನ್ನು ಭಾಳ ಇಂಪಾರ್ಟೆಂಟ್, ಇದು ಎಲ್ಲರಿಗೂ ಅಪ್ಲೈ ಆಗ್ತದೆ. ಇದು ನಾವು ಅವಳಿಂದ ಕಲ್ತ್ಕೊಳ್ಳೋದು ಅಂದರೆ ಭಾಳ ಚೆನ್ನಾಗಿದೆ. ಅವಳು ಈ ಥರ ಹೇಳ್ತಾಳೆ, ವೇರ್ ಶಿಲ್ ಐ ಫೈಂಡ್ ಗಾಡ್, ಎಲ್ಲಿ ದೇವ್ರನ್ನ ನೋಡಲಿ? ಇನ್ ಮೈ ಸೆಲ್ಫ್ ಅಂತ ಹೇಳ್ತಾಳೆ. ದಟ್ ಈಸ್ ಎ ಟ್ರೂ ಮಿಸ್ಟಿಕಲ್ ಡಾಕ್ಟ್ರೈನ್. But then I myself must be in a state for him to come and dwell in him. This is the whole aim of the mystical life, and all mystical rules in all times and countries have been laid down for putting the soul into such a state that the soul herself should be heaven, that our Father which is in heaven should dwell in her, that God enlarges the palace of our soul by degrees so as to enable her to receive himself, and thus he gives her liberty, but that the soul must give herself absolutely to him for him to do this. This is the conclusion and sum of the whole matter ಅಂತ ಹೇಳ್ತಾರೆ. ಅದು ಕನ್ನಡದಲ್ಲಿ ಹೇಳೋದಾದ್ರೆ ಅವಳು ಸೋಲ್, ಆತ್ಮನ ಸ್ತ್ರೀಲಿಂಗಕ್ಕೆ ಹಾಕ್ತಾಳೆ. ಅಂದರೆ ಅವಳು ಸ್ತ್ರೀ ಆಗಿದ್ರಿಂದ ಆತ್ಮ, ನನ್ನ ಆತ್ಮ ಸ್ತ್ರೀ ಆತ್ಮ ಅಂತ ಹೇಳ್ಕೊಂಡು ಬರ್ತಾಳೆ ಅವಳು. ಸೊ ನನ್ನ ಆತ್ಮದಲ್ಲಿ ದೇವ್ರನ್ನ ಕಂಡೆ ನಾನು ಅಂತ ಹೇಳಿ. ಸೊ ಅದು ನಮ್ಮ ವೇದಾಂತ ಫಿಲಾಸಫಿನ ಅದೇ ತಾನೇ ಹೇಳ್ತೆ. ಆತ್ಮ ಪರಮಾತ್ಮ ಆಗೋದು, ಆತ್ಮದಲ್ಲಿ ಏನೇನಿದೆ, ಏನೇನು ವ್ಯತ್ಯಾಸ ಇದೆ. ಪರಮಗತಿ ಹೊಂದಬೇಕಾದ್ರೆ ನೀವು ಆತ್ಮ ಪರಮಾತ್ಮ ಆಗಬೇಕು, ಯು ಶುಡ್ ಬಿಕಮ್ ಪುರುಷೋತ್ತಮ ಆಗಬೇಕು ಅಂತ ನಾವು ಹೇಳ್ತೀವಲ್ಲ, ಅದನ್ನೇ ಅವಳು ಹೇಳ್ತಾಳೆ ಅವಳು. ಸೊ ಜೀವನ ಉದ್ದಕ್ಕೂ ಆಧ್ಯಾತ್ಮಿಕ ಜೀವನ ಸಾಗಿಸಿ ತಾನು ಅಂತಹ ಜೀವನ ಸಾಗಿಸಿದರೆ ದೇವರು ತನ್ನ ಆತ್ಮದಲ್ಲಿ ಬಂದು ನೆಲೆಸುತ್ತಾನೆ ಎಂದು ನಂಬಿಕೆ ಹೊಂದಿದ್ಲು. ಆದರೆ ಅವಳ ಆಧ್ಯಾತ್ಮಿಕತೆ ನಿಸ್ಸಾರವಾದದ್ದಾಗಿರಲಿಲ್ಲ. ಅವಳು ಎಂದೂ ಕಾಯಕದಿಂದ ಪಡೆದ ಅನುಭವಗಳಿಂದ ಮತ್ತಷ್ಟು ಕಾರ್ಯ ಎಸಗುವುದೇ ಆಗಿದೆ ಎಂದು ಧ್ಯೇಯವನ್ನು ಬಿಟ್ಟುಕೊಡಲಿಲ್ಲ. ಕಾಯಕದಿಂದಲೇ ಆಧ್ಯಾತ್ಮಿಕ ಜೀವನ ಸಾಗಿಸಿ ದೇವರಲ್ಲಿ ಲೀನಗೊಳ್ಳಬಹುದು ಎಂಬ ನಂಬಿಕೆಯನ್ನು ತನ್ನ ಹೃದಯದಲ್ಲಿದ್ದುಕೊಂಡೇ ತುಂಬು ಜೀವನ ಸಾಗಿಸಿದಳು. ರಿಲಿಜನ್ ಈಸ್ ನಾಟ್ ಡಿವೋಷನ್ ಬಟ್ ವರ್ಕ್ ಅಂಡ್ ಸಫರಿಂಗ್ ಫಾರ್ ದ ಲವ್ ಆಫ್ ಗಾಡ್ ಎಂದು ಸಾರಿದಳು. ನಾವು ಇರೋದೇ ದೇವ್ರನ್ನ ನೋಡ್ಬೇಕಾದ್ರೆ ನೀ ಕರ್ಮಯೋಗನೇ ಬಹಳ ಇದು ಅಂತ ಹೇಳ್ತಾಳೆ ಅವಳು. ಬಹಳ ರಿಲಿಜನ್ ಇಸ್ ನಾಟ್ ಡಿವೋಷನ್ ಬಟ್ ವರ್ಕ್ ಅಂಡ್ ಸಫರಿಂಗ್ ಫಾರ್ ದಿ ಲವ್ ಆಫ್ ಗಾಡ್. ಯು ಹ್ಯಾವ್ ಟು ಸಫರ್ ಬೈ ಡೂಯಿಂಗ್ ವರ್ಕ್ ಫಾರ್ ದಿ ಲವ್ ಆಫ್ ಗಾಡ್. ದೇವ್ರು ನೀನು ಪ್ರೀತಿಸಿದಾದ್ರೆ, ದೇವ್ರ ಸಾಕ್ಷಾತ್ಕಾರ ಆಗಬೇಕು ಅಂದ್ರೆ ನೀನು ಕೆಲಸ ಮಾಡಪ್ಪ. ಅದು ಯಾವ ಥರ ಕೆಲಸ? ಸೇವೆ, ನಿಸ್ವಾರ್ಥ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಧರ್ಮವೆಂದರೆ ಭಕ್ತಿ ಅಲ್ಲ, ಆದರೆ ಕಾಯಕ ಮತ್ತು ದೇವರ ಪ್ರೀತಿಗಾಗಿ ಕಷ್ಟ ಕೋಟೆಗಳನ್ನು ಅನುಭವಿಸುವುದೇ ಆಗಿದೆ ಎಂದು ಸಾರಿದ ಫ್ಲಾರೆನ್ಸ್ ಆಧ್ಯಾತ್ಮಿಕ ಹಾದಿಯಲ್ಲಿ ಸಾಗುವ ರೀತಿಯಲ್ಲಿ ಶಿಕ್ಷಣ ಪಡೆದ ಆತ್ಮ ದೇವರಲ್ಲಿ ಲೀನವಾಗುವ ಅನುಭವ ಪಡೆಯುತ್ತದೆ ಎಂದಳು. ವೆನ್ ಆಲ್ ಅವರ್ ಆಕ್ಷನ್ಸ್, ಆಲ್ ಅವರ್ ವರ್ಡ್ಸ್, ಆಲ್ ಅವರ್ ಥಾಟ್ಸ್, the food on which they are to live and have their being is the indwelling presence of God, the union with God, then the soul was in a fit state to go forth and work. ಏನು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾಳೆ ಇವಳು.
ವೆನ್ ಆಲ್ ಇನ್ ಅವರ್ ಆಕ್ಷನ್ಸ್, ನಾವು ಯಾವುದೇ ಕೆಲಸ ಮಾಡೋವಾಗ್ಲೂ ದೇವ್ರನ್ನ ನೆನೆಸ್ಕೊಂಡು, ದೇವರೇ ನನ್ನಲ್ಲಿದ್ದಾನೆ, ಆತ್ಮ ಸಾಕ್ಷಾರ ನನ್ನಲ್ಲಿ ಆಗ್ತಾ ಇದೆ, ನಾ ಕೆಲಸ ಮಾಡೋದ್ರಲ್ಲಿ ಇದೆ ಹೊರತು ನಾವು ಹೊರಗಡೆ ಬರೀ ಭಾಷಣ ಮಾಡೋದ್ರಲ್ಲ, ಉಪದೇಶ ಮಾಡೋದ್ರಲ್ಲ ಅಂತ ಹೇಳ್ತಾಳೆ ಅವಳು. ದೈನಂದಿನ ಚಟುವಟಿಕೆ ಜೀವನ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳ ಒಗ್ಗೂಡಿಕೆ ಸಾಮಾನ್ಯವಾದರೂ ಇಂತಹ ಎರಡು ಜೀವನಗಳನ್ನು ಒಟ್ಟೊಟ್ಟಾಗಿ ಅಭ್ಯಾಸ ಮಾಡಿದ ಅನೇಕ ಪ್ರಾಚೀನ ಮಧ್ಯಕಾಲೀನ ಸಂತರು, ಜ್ಞಾನಿಗಳು ಇತಿಹಾಸದಲ್ಲಿ ಕಂಡು ಬಂದರೂ ಆಧ್ಯಾತ್ಮಿಕತೆಯನ್ನು ಸಾಮಾನ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ಅದನ್ನು ಪ್ರತ್ಯೇಕವಾಗಿ ಬೇರ್ಪಡಿಸಿ ಕೇವಲ ಕಾನ್ವೆಂಟ್ಗಳಲ್ಲಿ, ಸನ್ಯಾಸಿನಿಯರ ಮಠಗಳಲ್ಲಿ ಅದನ್ನು ಅಭ್ಯಾಸ ಮಾಡೋದನ್ನು ಫ್ಲಾರೆನ್ಸ್ ಟೀಕಿಸಿದರು. ದಿ ಮಿಸ್ಟಿಕಲ್ ಸ್ಟೇಟ್ ಇಸ್ ದಿ ಎಸೆನ್ಸ್ ಆಫ್ ಕಾಮನ್ ಸೆನ್ಸ್ ಎಂದು ಸಾರಿದಳು. ದಿ ecstatic state is unreal and should not be at all. We can only act and speak and think through Him, through God. And what we need is to discover such laws of this as will enable us to be always acting and thinking in conscious concert with Him. There will be no heaven unless we make it. And it is very poor theodicy which teaches us that we are not to prepare for this world, but only to prepare for another. Must we not possess God here, but we want to possess Him hereafter. Desire for personal salvation is not religion ಅಂತ ಹೇಳ್ತಾರೆ. ಇದು ನಮ್ಮ ಹಿಂದೂ ಧರ್ಮಕ್ಕೆ ಸ್ವಲ್ಪ ವಿರುದ್ಧವಾಗಿದೆ ಅಂತ ಹೇಳ್ಬೋದು. ನಾವು ಎಲ್ಲ ಮೋಕ್ಷ ಸಾಧನೆ, ಸಾಲ್ವೇಷನ್, ಮೋಕ್ಷ 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 ಅಂತ ನಾವು ಸಾಯ್ತೀವಿ. ಅಲ್ಲಿ ಪಕ್ಕದಲ್ಲಿ ಸತ್ರು ನೋಡೋದಿಲ್ಲ, ಮನೆಯವ್ರನ್ನು ಅವ್ರನ್ನೂ ನೋಡ್ಕೊಳಕ್ಕೆ ಹೋಗಲ್ಲ, ಯಾರನ್ನೂ ನೋಡ್ಕೊಳಕ್ಕೆ ಹೋಗಲ್ಲ. ಅರೆ ನನಗೆ ಮೋಕ್ಷ ಬೇಕಪ್ಪ, ನಾನು ಮೋಕ್ಷ ಸಾಧನೆಗೆ ನಾನು ಕಾಡಿಗೆ ಹೋಗ್ತೀನಿ ಅಥವಾ ಮಠಕ್ಕೆ ಸೇರ್ತೀನಿ, ನಾನು ಸನ್ಯಾಸಿನಿ ಆಗ್ತೀನಿ, ನನಗೆ ಯಾರು ಬೇಡ ಅಂತ ಹೇಳ್ಬಿಟ್ಟು ತಂದೆ ತಾಯಿಗಳು ಸಾಯ್ತಾ ಇದ್ರು ಬಿಡ್ತೀವಿ, ಅವ್ರಿಗೆ ವೃದ್ಧಾಶ್ರಮಕ್ಕೆ ಸೇರ್ಬಿಟ್ಟು ನಾವು ಮಠ ಸೇರ್ಬಿಡ್ತೀವಿ. ಸೊ ಅದು ರಿಲಿಜನ್ನೇ ಅಲ್ಲ ಅಂತಾಳು ಅವಳು. ಸೊ ಅವಳ ಕಾಯಕದಲ್ಲಿ ಸ್ವರ್ಗಸುಖ ಅನುಭವಿಸಿದ ಫ್ಲಾರೆನ್ಸ್ ನೈಟಿಂಗೇಲ್ ಜಗತ್ತಿನ ಅತ್ಯುನ್ನತ ಮಹಿಳಾ ಮಂಡಳಿ ಒಬ್ಬಳಾಗಿ ಇಂದಿಗೂ ಕಂಗೊಳಿಸುತ್ತಿದ್ದಾಳೆ ಎಂದು ಹೇಳ್ಬೋದು. She was one who changed the world in her lifetime, born of intellect and heart and privileged beauty, with the need to change lives in ways that matter. Embrace the world of learning languages and duty. She had no patience with expected women's roles, well versed in science, languages and health, with a focus on the betterment of others. No time for romance, marriage, kids, so well. Oh Florence, you have a love so rare, such overpowering passion you want to share. In Crimea you witnessed death from dirt and grime, with infection right took most before their time. You shine a light for those who knew just start, a calling in the heart which lit a spark. For those who were in pain, you were an angel in the night, a lady with a lamp which shone so bright, a lady with a lamp which shone so bright. La, da, 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 da. ನಾನು ಫ್ಲಾರೆನ್ಸ್ ನೈಟಿಂಗೇಲ್ ಬಗ್ಗೆ ಸಂಕ್ಷಿಪ್ತವಾಗಿ ಅವಳ ಜೀವನ ಚರಿತ್ರೆಯನ್ನು ಮನಸ್ಸಿದ್ದೇನೆ. ಅವಳ ಮಾಡಿದ ಅಸಾಧಾರಣ ಕಾರ್ಯಗಳ ಬಗ್ಗೆ ಭಾಳ ಸಂಕ್ಷಿಪ್ತವಾಗಿ, ಯಾಕೆಂದರೆ ಅವಳು ತುಂಬ ಇದೆ, ಅದೆಲ್ಲನೂ ಹೇಳ್ತಾ ಹೋದರೆ ಬೇಕಾದಷ್ಟು ಎಪಿಸೋಡ್ ಆಗಿಬಿಡ್ತದೆ. ಸೊ ಆದಷ್ಟು ಕಡಿಮೆ ಟೈಮ್ ತಗೊಂಡು ಆದಷ್ಟು ಸಂಕ್ಷಿಪ್ತವಾಗಿ ನಾನು ಇದನ್ನು ಕೊಟ್ಟಿದ್ದೀನಿ. ವೀಕ್ಷಕರಿಗೆ, ಆಸಕ್ತರಿಗೆ ಇವಳ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕು ಅಂತ ಆಸಕ್ತಿ ಉಂಟಾದರೆ ದಯವಿಟ್ಟು ನಾನು ಬರೆದ ಈ ಪುಸ್ತಕವನ್ನು ದಯವಿಟ್ಟು ಓದಿರಿ. ಇದರಲ್ಲಿ ಇನ್ನೂ ಅತ್ಯಂತ ಮಹತ್ವವಾದ ವಿವರಣೆಗಳನ್ನೆಲ್ಲ ಕೊಟ್ಟಿದ್ದೀನಿ, ಸೂಕ್ತಿಗಳನ್ನು ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ. ಸೊ ತಾವು ದಯಮಾಡಿ ಓದಿರಿ.
ಓದಲ್ಲಿ ಯಾರು ಓದೋಕ್ಕೆ ಆಸೆ ಪಡ್ತಾರೋ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ ಇದೆ, ನಾನು ಪುಸ್ತಕಗಳನ್ನ ಬೇಕಾದ್ರೆ ನಾನು ಸಪ್ಲೈ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದ. ಕೀರ್ತಿಯ ಹೆದ್ದಾರಿ ಹಿಡಿದು ಹೋಗುವ ಹೃದಯವೇ ಸಾರಥಿಯಾಗಿ ಮಹತ್ವಾಕಾಂಕ್ಷೆ ಅಶ್ವಾವೇರಿ ಸಾಗುವೆ. ಕೀರ್ತಿಯ ಹೆದ್ದಾರಿ ಹಿಡಿದು ಹೋಗುವ